ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಪಚುನಾವಣೆಯ ಬಹಿರಂಗ ಪ್ರಚಾರ ಮುಕ್ತಾಯವಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಕನಕಪುರ ಬಂಡೆ ಮಾಜಿ ಕ್ರಿಕೆಟಿಗ ಅಜರಾವೃದ್ದೀನ್ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ನಗರದ ದೇವತೆ ಆಶೀರ್ವಾದ ಪಡೆದು ಪ್ರಚಾರ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳು. ಗೆಲ್ಲುವ ವಿಶ್ವಾಸದಲ್ಲಿ ಸಮರ್ಥ್, ಗೆದ್ದೇ ಗೆಲ್ಲುತ್ತೇವೆ ಎಂಬ ಆತ್ಮವಿಶ್ವಾಸದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ಸ್. ಇದು ದಾವಣಗೆರೆಯ ಲಾಸ್ಟಿ ಕ್ಯಾಂಪೇನ್ ಅಪ್ಡೇಟ್. ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆಯ ಕದನದ ಬಹಿರಂಗ ಪ್ರಚಾರ ಇಂದಿಗೆ ಅಂತ್ಯಗೊಂಡಿದೆ. ಕೊನೆಯ ದಿನದಲ್ಲೂ ಕಾಂಗ್ರೆಸ್ ಮೋಡಿ ಮಾಡಲು ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಕ್ಯಾಂಪೇನ್ ಮಾಡಿದ್ರು. ಅತ್ತ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ ಸೇರಿದಂತೆ ಘಟಾನುಘಟಿ ನಾಯಕರು ಕ್ಯಾಂಪೇನ್ ಮಾಡಿದ್ರು. ಸಮರ್ಥ ಪರ ಮತಯಾಚನೆಗೆ ಬಂದ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಾಗ್ದಾಳಿ ನಡೆಸಿದ್ರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜದ ಬಡವರು ಅಶಕ್ತರಿಗೆ ಮಹಾಸಭಾ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಶ್ರೀಮಂತರ ವೀರಶೈವ ಮಹಾಸಭಾ ಅಂತ ಶಾಸಕ ಹರೀಶ್ ಗುಡುಗಿದ್ರು. ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಮೊದಲನೇದಾಗಿ ನನ್ನ ದೃಷ್ಟಿಯಲ್ಲಿ ಒಬ್ಬ ರಾಜಕಾರಣಿ ಇರಬಾರದು. ಒಂದು ಪಕ್ಷದ ರಾಜಕಾರಣಿ ಸಚಿವರು ಯಾವುದೇ ಒಂದು ಜಾತಿಯ ಅಧ್ಯಕ್ಷರಾದರೆ ಅದರಿಂದ ಸಮಾಜಕ್ಕೆ ಒಳ್ಳೆಯದು ಮಾಡಲಿಕ್ಕೆ, ವೀರಶೈವರಿಗೆ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಎರಡು ದಿವಸಗಳ ಕಾಲ ಏನು ಸಮಯ ಇದೆ, ಮನೆ ಮನೆಗೆ ಸಂದೇಶವನ್ನು ಮುಟ್ಟಿಸ್ರಿ. ಮತ್ತೊಮ್ಮೆ ಇದರ ಕಬ್ಜಾ ಮಾಡಿಕೊಂಡ್ರು ಅಂದ್ರೆ ನಿಮಗೆ ಯಾರಿಗೂ ಅವಕಾಶ ಇಲ್ಲ. ಕಾಂಗ್ರೆಸ್ನವ್ರಿಗೂ ಹೇಳಿಕೆ ಬಯಸ್ತೀನಿ, ಈ ಸಂದೇಶವನ್ನು ಮುಟ್ಟಿಸಿ. ಇವತ್ತು ಇಲ್ಲಿಂದ ಈ ಚುನಾವಣೆಯಿಂದ ರಾಜ್ಯದಲ್ಲಿ ಪರಿವರ್ತನೆ ಒಂದು ಕ್ರಾಂತಿಯನ್ನ ಮಾಡಬೇಕು. ಯಾಕಂದ್ರೆ ಯಾವ ಭರವಸೆಯನ್ನ ಕೊಟ್ಟು ಇವತ್ತು ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಕೂತಿದ್ದಾರಲ್ಲ, ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು. ನಮ್ಮ ಬೂತ್ ನಲ್ಲಿರ್ತಕ್ಕಂಥ ನಮ್ಮ ಅಧ್ಯಕ್ಷನ ಮೇಲೆ ಕಾರ್ಯಕರ್ತರು, ನಿಮಗೆ ಗೊತ್ತಿರೋ ನಮ್ಮ ಕಾರ್ಯಕರ್ತರಿಗೆ ಕಳೆದ 15-20 ದಿನಗಳಿಂದ ಯಾವ ರೀತಿ ನಮ್ಮ ಬೂತ್ ಮಟ್ಟದ ನಮ್ಮ ಕಾರ್ಯಕರ್ತರು ಚುನಾವಣೆ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಡೀ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಪರವಾಗಿ ಒಂದು ಬಿರುಗಾಳಿಗೆ ಇವತ್ತು ನಮ್ಮ ಅಭ್ಯರ್ಥಿ ಪರವಾಗಿ ಇವತ್ತು ಇಡೀ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಕಾಂಗ್ರೆಸ್ ಕೂಡ ಬಿರುಸಿನ ಪ್ರಚಾರ ನಡೆಸಿತು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ರು. ಕೊನೆ ದಿನವಾದ ಇಂದು ಕನಕಪುರ ಬಂಡೆ ಡಿಕೆಶಿ ಹಾಗೂ ಮಾಜಿ ಕ್ರಿಕೆಟಿಗ ಅಜರುದ್ದೀನ್ ನಗರದ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬಳಿಕ ರೋಡ್ ಶೋ ನಡೆಸಿ ಪ್ರಚಾರ ಮಾಡಿದ್ರು. ಬಳಿಕ ಬಹಿರಂಗ ಪ್ರಚಾರ ಮಾಡಿ ಪಕ್ಷದ ಅಭ್ಯರ್ಥಿ ಸಮರ್ಥ ಪರವಾಗಿ ಮತಯಾಚಿಸಿದ್ರು. ಬಹಳ ಚೆನ್ನಾಗಿ ನಡೆದಿದೆ. 2 ಎಲೆಕ್ಷನ್ ಕೂಡ ಗೆಲ್ತೀವಿ. ನಮ್ಮ ಕಾರ್ಯಕ್ರಮ ಜನ ಬಹಳ ಖುಷಿ ಪಡ್ತಾ ಇದ್ದಾರೆ. ಈಗ ಆಗ್ತಾ ಇರೋಂಥ ತಿರ್ಗಾ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ, ಅದಕ್ಕೂ ಕೂಡ ಇನ್ನ ಅವ್ರ ಬಾಯಿ ಬಿಚ್ಚಿಲ್ಲ. ಸೊ ಕೇಂದ್ರದಿಂದ ಯಾವ ತರ ರಿಲೀಫು ಕೂಡ ಇಲ್ಲ. ಆದರೆ ನಾವು ಮುಂದೋಚನೆಯಿಂದ ಈ 5 ಗ್ಯಾರಂಟಿಗಳು ಕೊಟ್ಟಿದ್ರಿಂದ ಜನಕ್ಕೆ ಸ್ವಲ್ಪ ಸುಧಾರಣೆ ಆಗಿದೆ. ಸೊ ಎರಡು ಕೂಡ ನಾವು ಗೆಲ್ತೀವಿ, ಯಾವ ಸಮಸ್ಯೆ ಇಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಇದುವರೆಗೂ ಕಾಂಗ್ರೆಸ್ ಪರವಾದ ಅಲೆ ಇತ್ತು. ಆದರೆ ಈ ಬಾರಿ ಅಲ್ಪಸಂಖ್ಯಾತರು ಕೂಡ ಸ್ಪರ್ಧೆ ಮಾಡಿದ್ದು ನಾವು ಗೆಲ್ಲಬೇಕು ಅಂತ ಹೋರಾಟ ನಡೆಸಿದ್ದಾರೆ. ಇನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಪ್ರಬಲ ಪೈಪೋಟಿ ಏರ್ಪಟ್ಟಿದ್ದು, 2 ಪಕ್ಷಗಳು ಗೆಲ್ಲಲೇಬೇಕು ಅಂತ ಬಹಿರಂಗ ಪ್ರಚಾರಕ್ಕೆ ಅಂತಿಮವಾದ ಅಬ್ಬರದ ಪ್ರಚಾರ ನಡೆಸಿ ಇವತ್ತು ತೆರೆಬಿದ್ದಿದೆ. ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸಿದ್ರು. ಇದೇ 9ರಂದು ನಡೆಯಲಿರುವ ಮತದಾನದಲ್ಲಿ ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರ ಬರೆಯಲಿದ್ದಾನೆ ಅನ್ನುವುದು ಕುತೂಹಲಕಾರಿಯಾಗಲಿದೆ. ಕಲೇಶ್, ಜೀ ಕನ್ನಡ ನ್ಯೂಸ್, ದಾವಣಗೆರೆ.